ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ವೀಕ್ಷಕರನ್ನ ನಕ್ಕು ನಲಿಸಿದ ಗಂಗಾವತಿ ಪ್ರಾಣೇಶ್. ಈಗ ವಾರ್ತೆಗಳ ವಿವರ. ಹೂವಿನಹಡಗಲಿ ತಾಲೂಕಿನ ಮೈಲಾರಲಿಂಗೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನ ದಿನಾಂಕ 14ರಂದು ನಡೆಸಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗೊರವಪ್ಪನಿಂದ ಕಾಣಿಕ ನುಡಿಯಲಾಗಿ ತುಂಬಿದ ಕೊಡ ತುಳುಕಿತಲೆ ಪರಾಕೆಂದು ದೈವವಾಣಿ ನುಡಿಯುವ ಮೂಲಕ ದೇಶದಲ್ಲಿ ಸುಭಿಕ್ಷೆ ನೆಲೆಸಲಿದೆ ಎಂದು ಮುನ್ಸೂಚನೆ ನೀಡಲಾಗಿದೆ. ಹೌದು, ಕರುನಾಡು ಸೇರಿದಂತೆ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಹಾಗೂ ಇತರೆ ರಾಜ್ಯದ ರೈತರು ಮೈಲಾರಲಿಂಗೇಶ್ವರನ ಕಾಣಿಕದ ಮೇಲೆ ಅಪಾರ ನಂಬಿಕೆ ಇರಿಸಿರುತ್ತಾರೆ. ಹೀಗೆ ದಿನಾಂಕ 14ರಂದು ಮೈಲಾರದಲ್ಲಿ ಜಾತ್ರೆ ಕೈಗೊಳ್ಳಲಾಗಿ ಲಕ್ಷಾಂತರ ಭಕ್ತರು ದೇಗುಲಕ್ಕೆ ಆಗಮಿಸಿ ಭಕ್ತಿ ಸಮರ್ಪಿಸಿದ್ರು. सही हाँ ले ಇನ್ನು ಸಂಜೆ ವೇಳೆ ಮೆರವಣಿಗೆ ಮೂಲಕ ಸಾಗಿ ಬಂದು ಬಿಲ್ಲನ್ನ ಏರಿ ಸದ್ದಲೆ ಎನ್ನುತ್ತಾ ತುಂಬಿದ ಕೊಡ ತುಳುಕಿತಲೆ ಪರಾಕೆಂದು ಸುಭಿಕ್ಷೆಯ ದೈವವಾಣಿ ನುಡಿದಿದ್ದಾರೆ. ದಯವಿಟ್ಟು ನಮ್ಮ ಪೊಲೀಸ್ ಸಿಬ್ಬಂದಿ ಒಳಭಾಗದಲ್ಲಿ ವಿಜಯನಗರ ವತಿಯಿಂದ ಶ್ರೀ ಏಳುಕೋಟೆ ಮೈಲಾರಲಿಂಗೇಶ್ವರ ಸ್ವಾಮಿಯ ವರ್ಷದ ಪದ್ಧತಿಯಂತೆ 2025ನೇ ವರ್ಷದ ಕಾರುಣಿಕೋತ್ಸವ ಶ್ರೀ ಗುರು ಕಪಿಲಮುನಿ ಗುರುಪೀಠದ ಗುರುಗಳ ಆಶೀರ್ವಾದ ಮತ್ತು ಅಪ್ಪಣೆಯನ್ನು ಪಡೆದುಕೊಂಡಿರತಕ್ಕಂಥ ಗೊರವಯ್ಯನವರು 11 ದಿನಗಳ ಕಾಲ ಉಪವಾಸ ವ್ರತದಲ್ಲಿ ಇದ್ದು ನಾವು ಕೂಡ ವ್ರತ ನಿಯಮಗಳನ್ನು ಆಚರಣೆ ಮಾಡಿ ಈ ಒಂದು ಪುಣ್ಯ ಸ್ಥಳದಲ್ಲಿ
ಕಾರಣಿಕೋತ್ಸವವನ್ನು ನುಡಿಯಲಾಗಿದೆ. ಈ ವರ್ಷದ ಕಾರಣಿಕ ತುಂಬಿದ ಕೊಡ ತುಳುಕಿತಲೆ ಪರಾಕ್ ಅಂತಕ್ಕಂಥದ್ದಾಗಿದೆ. ತುಂಬಿದ ಕೊಡ ಅಂತಂದರೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಶುಭಕರವಾಗಿರ್ತಕ್ಕಂಥದ್ದು. ಇಲ್ಲಿ ಅರ್ಧ ಕೊಡ ಇದ್ದರೆ ಮಾತ್ರ ಅದು ತುಳುಕಿದ್ರೆ ವ್ಯತ್ಯಾಸ ಆಗುತ್ತೆ. ತುಂಬಿದ ಕೊಡ ತುಳುಕಿತಲೆ ಅಂದರೆ ವಿಪರೀತವಾಗಿ ಮಳೆ ಬೆಳೆ ಸಮೃದ್ಧಿಯಾಗಿ ರೈತ ಹರ್ಷವಾಗಿರ್ತಾನೆ. ಎಲ್ಲ ರಾಜ್ಯದ ತುಂಬ ಇತರೆ ರಾಜ್ಯದಲ್ಲಿ ದೇಶದಲ್ಲಿ ಸುಭಿಕ್ಷೆ ಆಗಿರ್ತಕ್ಕಂಥ ಒಂದು ಕಾಲ ಬರುತ್ತೆ ಅಂತಕ್ಕಂಥದ್ದು ಈ ಸಂದೇಶದಿಂದ ತಿಳಿದು ಬರ್ತಾ ಇದೆ. ಹೊಸಪೇಟೆ ವ್ಯಾಪ್ತಿಗೆ ಬರುವ ಅನಧಿಕೃತ ಬಡಾವಣೆಗಳಿಗೆ ಬಿ ಖಾತೆ ವಿತರಿಸುವ ಕುರಿತಾಗಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಾರ್ವಜನಿಕರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಸಭೆ ಕೈಗೊಳ್ಳಲಾಗಿತ್ತು. ಬಿ ಖಾತೆ ಪಡೆಯಲು ಮಧ್ಯವರ್ತಿಗಳ ಮೊರೆ ಹೋಗದಂತೆ ಜಿಲ್ಲಾಧಿಕಾರಿಗಳು ಈ ವೇಳೆ ಕರೆ ನೀಡಿದ್ದಾರೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಸಭೆಯನ್ನ ಕರೆಯಲಾಗಿ ಹೊಸಪೇಟೆ ನಗರಸಭಾ ವ್ಯಾಪ್ತಿಯಲ್ಲಿ 23 ಅನಧಿಕೃತ ಲೇಔಟ್ಗಳಲ್ಲಿ 1800ಕ್ಕೂ ಅಧಿಕ ಜನರು ನಿವೇಶನ, ವಸತಿ ಸೇರಿದಂತೆ ವಾಣಿಜ್ಯ ಕಟ್ಟಡಗಳನ್ನ ಹೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಗರಸಭಾ ಕಾರ್ಯಾಲಯದಲ್ಲಿ ಖಾತೆ ಸಂಖ್ಯೆ ಸಿಗದೆ ಮಾಲೀಕರು ತೊಂದರೆಯಲ್ಲಿ ಸಿಲುಕಿದ್ದನ್ನ ಕಂಡು 2024 ಸೆಪ್ಟೆಂಬರ್ ಮುಂಚಿನ ನಗರ ಪ್ರದೇಶದಲ್ಲಿನ ಅನಧಿಕೃತ ಲೇಔಟ್ಗಳಿಗೆ ಸರ್ಕಾರದಿಂದಲೇ ಬಿ ಖಾತೆ ಮಾಡಿಕೊಡಲಾಗುತ್ತಿದೆ ಎಂದು ಹೊಸಪೇಟೆ ನಗರಸಭಾ ಪೌರಾಯುಕ್ತರು ಈ ವೇಳೆ ಸಭೆಗೆ ತಿಳಿಸಿದರು. ತಿದ್ದುಪಡಿ ನಿಯಮ 2024 ಸೆಪ್ಟೆಂಬರ್ ಅಲ್ಲಿ ಅಂಕಿತ ಬಿದ್ದಿದೆ. ಇದರ ಉದ್ದೇಶ ಒಂದಷ್ಟೇ, ಕರ್ನಾಟಕ ಮುನ್ಸಿಪಾಲಿಟಿ ಆಕ್ಟ್ 1964 ಸೆಕ್ಷನ್ 106 ತಿದ್ದುಪಡಿ ತಂದಿದ್ದಾರೆ. ಸೆಪ್ಟೆಂಬರ್ 24, 2024 ಹಿಂದೆ ಯಾವುದು ರೆವಿನ್ಯೂ ಲೇಔಟ್ಗಳು, ಅನ್ಅಪ್ರೂವ್ಡ್ ಲೇಔಟ್ಗಳು, ಅದು ಕಟ್ಟಡ ಇರ್ಬೋದು ಮತ್ತು ಜಮೀನು ಇರ್ಬೋದು, ಸೈಟ್ಗಳು ಇರ್ಬೋದು, ಅಂಥ ಕಟ್ಟಡಗಳಿಗೆ ಒಂದು ಬಾರಿ ದುಪ್ಪಟ್ಟು ಕಂದಾಯವನ್ನು ವಿಧಿಸಿ ಮುಂದಿನ ವರ್ಷಗಳಲ್ಲಿ ಸಿಂಗಲ್ ಟ್ಯಾಕ್ಸ್ ಕಟ್ಟಿಸ್ಕೊಂಡು ಅವರಿಗೆ ಬಿ ಖಾತಾ ಅವರನ್ನು ಇಶ್ಯೂ ಮಾಡಬೇಕು ಅಂತೇಳಿ ಗೌರ್ಮೆಂಟ್ ಸರ್ಕ್ಯುಲರ್ ಇಶ್ಯೂ ಆಗಿದೆ. ಯಾವುದು ಅಪ್ರೂವ್ಡ್ ಲೇಔಟು ಮತ್ತು ಯಾವುದು ಮುನ್ಸಿಪಾಲಿಟಿಲಿ 1973, 74 ಅವನ್ನೆಲ್ಲ ಎ ರಿಜಿಸ್ಟರ್ ಮಾಡಿ, ಇವನ್ನೆಲ್ಲ ಬಿ ರಿಜಿಸ್ಟರ್ ಮಾಡಿ ಅಂತೇಳಿ ಬಂದಿದೆ. ಇದನ್ನು ಮೇಳಗಳ ರೀತಿಯಲ್ಲಿ ಜನಗಳಿಗೆ ಆದಷ್ಟು ಬೇಗ ತಲುಪಿಸಿ ಅಂತ ಹೇಳಿದೆ. ಆಲ್ರೆಡಿ ನಿಮ್ಮ ಡಾಟಾ ನಮ್ಮ ಹತ್ರ ಇದೆ, ಯಾವುದಾದ್ರೂ ಲೇಔಟ್ಗಳಿದೆ, ನಮ್ಮ ಹತ್ರ ಡಾಟಾ ಇದೆ. ನಾವು ಅಲ್ಲಿಗೆ ಬಂದು ಪ್ರಿಂಟೌಟ್ ತೆಕ್ಕೊಡ್ತೀವಿ, ಸಿ ಫಾರಮ್ ಥರ. ಅದರಲ್ಲಿ ನಿಮ್ದು ಏನಾದರೂ ತಿದ್ದುಪಡಿ, ನಿಮ್ಮದು ಅಳತೆ ಇರ್ಬೋದು, ಅಡ್ರೆಸ್ ಇರ್ಬೋದು, ಚೆಕ್ಬಂದಿ ಇರ್ಬೋದು, ಅದೇನಾದ್ರು ತಿದ್ದುಪಡಿ ಇದ್ದರೆ ನೀವು ನಮಗಲ್ಲಿ ಸ್ಪಷ್ಟೀಕರಣ ಕೊಟ್ಟರೆ, ಟ್ಯಾಕ್ಸ್ ಕಟ್ಟಿರೋ ರಶೀದಿ ಕೊಟ್ಟರೆ ಅಲ್ಲೇ ನಿಮಗೆ ಮೊದಲೇ ಕೊಡಿಸ್ತೀವಿ. ಇನ್ನು ಬಿ ಖಾತೆ ಪಡೆಯಲು ಯಾರೂ ಕೂಡ ಮಧ್ಯವರ್ತಿಗಳ ಮೊರೆ ಹೋಗಬಾರದೆಂದು ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಅವರು ಕರೆ ನೀಡಿದರು. ಕಾನೂನಲ್ಲಿ ಅವಕಾಶ ಇರಲಿಲ್ಲ, ಹೇಳಿದ್ರೆ ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ರಾಜೀವ್ ಡಿ ಸಿ ಮಾಡಿಬಿಡ್ಬೋದು ಅಂತೇಳಿ ನೀವು ಅನೇಕ ಸ್ಟ್ರೈಕ್ಗಳು ಮಾಡಿದ್ರಿ, ಏನೇನೋ ಕಮೆಂಟ್ ಮಾಡಿದ್ರಿ, ಏನೇನೋ ಮಾಡಿದ್ರೆ ನಾವು ಸಿಟ್ಟಾಗಿಲ್ಲ. ನಿಮ್ಮಲ್ಲಿ ನಾವೇನು ಪ್ಲಾನ್ ಮಾಡಿದ್ವಿ, ಒಂದಿಷ್ಟು ರೀತಿ ಮಾಡಿ ಕೊಡ್ಬೋದೇನೋ ಅಂತೇಳಿ ಡಿಸ್ಕಸ್ ಮಾಡಿದ್ವಿ. ಕಷ್ಟ ನನಗೆ ಅರ್ಥ ಆಗಿದೆ. ಕಾನೂನು ಪ್ರಕಾರ ಹೆಂಗೆ ಮಾಡ್ಬೋದು ಅನ್ನೋದನ್ನು ನಾವು ಪ್ಲಾನ್ ಮಾಡಿದ್ವಿ. ನನ್ನವ್ರಿಗೆ ನಾವು ಒಂದು ಸ್ವಲ್ಪ ಡೆವಲಪ್ ಮಾಡಿಸಿ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಅಷ್ಟೊಳಗಾಗಲೇ ರಾಜ್ಯ ಸರ್ಕಾರ ಒಂದು ತೀರ್ಮಾನ ಬರುತ್ತೆ ಅಂತ ನಮಗೆ ಮಾಹಿತಿ. ಸುಮಾರು 3 ತಿಂಗಳಿಂದ 4 ತಿಂಗಳಿಂದ ಅವಾಗ ನಾವು ಅದನ್ನು ಆ ಪ್ರೊಸೆಸನ್ನು ನಿಲ್ಲಿಸಿದ್ವಿ. ಕನಿಷ್ಠ ಡೆವಲಪ್ ಮಾಡೋದು ಕೊಡೋದು ಬೇಡ, ಏನು ಆದೇಶ ಕೊಡುತ್ತೆ ಅಂತ ನಮಗೆ ಈಗ 2 ದಿವಸದಿಂದ ಬಂದಿದೆ. ಅದ್ರ ಪ್ರಕಾರ ಅವ್ರು ಎ ಖಾತಾ ಬಿ ಖಾತಾ ಕೊಡಲಿಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಈಗ ಇದನ್ನು ನಾವು ಹಾಗೆ ಬಿಟ್ಟರೆ ಮತ್ತೆ ನಡೆಯುವ ಮಧ್ಯವರ್ತಿಗಳು ಹುಡುಕಿ ಬಿಡ್ತಾರೆ, ನಾವು ಮಾಡಿಸ್ಕೊಡ್ತೀವಿ ಅಂತ. ಅದೇ ಉದ್ದೇಶಕ್ಕೆ ಬೇಕಾದ್ರೆ ಯಾರು ಕೂಡ ಯಾವ ಮಧ್ಯವರ್ತಿಗಳ ಹತ್ರ ಹೋಗೋದು ಬೇಡ. ಸರ್ಕಾರದ ಆದೇಶ ಏನು ಬಂದಿದೆ, ಅದು ಆದೇಶ ಪ್ರಕಾರ ನಾವೇ ಮೇಳ ಮಾಡ್ತೀವಿ. ನಿಮ್ಮ ಏರಿಯಾದಲ್ಲಿ ನಾವೇ ಬರ್ತೀವಿ ಶನಿವಾರ ಭಾನುವಾರ ಬಂದಾಗ ನೀವು ದಾಖಲೆಗಳನ್ನು ಸಲ್ಲಿಸಿದ್ರೆ, ದಾಖಲೆಗಳೆಲ್ಲ ಸರಿ ಇದ್ದರೆ ಅಲ್ಲೇ ಕೊಡ್ತೀವಿ. ಸರಿ ಇಲ್ಲದೆ ಇದ್ರೆ ನಾವು ಪ್ರೊಸೆಸ್ ಮಾಡಿ ಕೊಡ್ತೀವಿ. ಹಾಗಾಗಿ ಯಾವ ಮಧ್ಯವರ್ತಿಗಳನ್ನ ಭೇಟಿ ಮಾಡಬಾರ್ದು ಒಂದೇ ಉದ್ದೇಶಕ್ಕೆ ತರ್ತೀವಿ. ಈಗ ಆರ್ಡರ್ ಮೇಲೆ ಕೆಲವರು ಹುಡುಕಿ ಬಿಡ್ತಾರೆ, ನಾವು ಮಾಡಿಸ್ಕೊಡ್ತೀವಿ ದಯವಿಟ್ಟು ಈಗ ಆಲ್ರೆಡಿ ನೊಂದಿದ್ರಿ ಭಾಳಷ್ಟು. ಇನ್ಮೇಲೆ ಜಾಸ್ತಿ ಮತ್ತೆ ಆದೇಶದಲ್ಲಿ ಬೇರೆ ಕಷ್ಟಪಡಬಾರ್ದು ಅನ್ನೋದು ಒಂದೇ ಒಂದು ಸಣ್ಣ ಉದ್ದೇಶ. ಅದಕ್ಕೆ ಆದೇಶ ಬಂದಿದೆ ಸರ್ಕಾರ. ನಿಯಮಾನುಸಾರ ಇರೋದ್ರಿಂದ ನಾವು ಏನು ಬೇರೆ ವಯೋಮಿಡಿ ಏನು ಮಾಡಬೇಕು ಅಂತ ಮಾಡಿದ್ವಲ್ಲ, ಸಣ್ಣದೊಂದಿಷ್ಟು ಅಭಿವೃದ್ಧಿ ಬೇಡ, ಆಮೇಲೆ ನಗರಸಭೆಯಿಂದ ತಗೊಂಡು ಕೆಲಸ ಮಾಡಬೇಕು ಅಂತೇಳಿ ಅದು ತುಂಬ ಹಿಂದೆ ಆಗಿದೆ. ಅದು ಡೇಟ್ ಕೊಡೋದು ಬಂದಿದೆ 2024 ಸೆಪ್ಟೆಂಬರ್. ಆದರೆ ಹಿಂದೆ ಆಗಿರ್ತಕ್ಕಂಥ ಲೇಔಟ್ಗಳಿಗೆ ಈ ರೀತಿ ಮಾಡಿಅಂತ ಬಂದಿದೆ.
ಕೊಡಬೇಕು ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಅದು ಈ ಸಹಕಾರ ಬೇಕು, ಯಾರ ಮಧ್ಯೆ ಭೇಟಿಯಾಗೋ ಅವಶ್ಯಕತೆ ಇಲ್ಲ, ಏನು ಮಾಡೋದು ನಾವು ಪ್ಲಾನ್ ಮಾಡ್ಕೊಂಡು ಕೊಡಬೇಕು ಅಂತ ಭಾಳ ದಿನದ್ದು ನಮಗೂ ಅಂದ್ಕೊಂಡಿದ್ದು ಮಾಡಲೇಬೇಕು ಅಂತ. ಈ 3 ತಿಂಗಳು 4 ತಿಂಗಳಿಗೆ ಆದದ್ದು ಉದ್ದೇಶ ಗೌರ್ಮೆಂಟ್ ಆದೇಶ ಬರಲಿ, ಇಲ್ಲದೇ ಇದ್ರೂ ಬೇರೆ ಬೇರೆ ಥರ ಏನು ಮಾಡ್ಬೋದು ಅಂತ ಪ್ಲಾನ್ ಇತ್ತು. ಈಗ ಬಂದಿರೋದ್ರಿಂದ ನಾವು ಕ್ಲಾರಿಟಿ ಇದೆ. ನೀವು ಅಲ್ಲಿ ಎಲ್ಲಿ ದೇವಸ್ಥಾನಗಳ ಆವರಣ ಅಥವಾ ಪಾರ್ಕ್ನಲ್ಲಿ ಶಾಮಿಯಾನ ಹಾಕಿ ಮಾಡ್ತೀವಿ, ನೀವು ಯಾರು ಬರೋದು. ಹೊಸಪೇಟೆ ನಗರದ ಹೊರವಲಯದಲ್ಲಿ ಬರುವ ಗಣಿ ಪ್ರದೇಶದ ಭೂಗರ್ಭವನ್ನ ಅಗೆದು ವಿದೇಶಕ್ಕೆ ರಫ್ತು ಮಾಡಲಾಗಿದೆ. ಹೀಗೆ ಒಂದು ಸಂಸ್ಥೆಗೆ ನೀಡಿದ ಲೀಸ್ ಅವಧಿ ಮುಕ್ತಾಯಗೊಂಡಿದ್ದು, ಮರಳಿ ಗಣಿಗಾರಿಕೆ ನಡೆಸಲು ಮತ್ತೊಂದು ಸಂಸ್ಥೆಗೆ ಲೀಸ್ ನೀಡಬಾರದೆಂದು ಹೊಸಪೇಟೆ ಪ್ರಗತಿಪರ ಸಂಘಟಕರು ಡಿಸಿ ಹಾಗೂ ಸಂಬಂಧಪಟ್ಟ ಇಲಾಖೆಗೆ ಮನವಿ ನೀಡಿದ್ದಾರೆ. ಹೀಗೆ ವಂದೇ ಮಾತರಂ ಫ್ಯೂಚರ್ ಫೌಂಡೇಶನ್ನ ನೇತೃತ್ವದಲ್ಲಿ ಪ್ರಗತಿಪರ ಸಂಘಟನೆಗಳು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಚೇರಿಗೆ ಆಗಮಿಸಿ ಇಲ್ಲಿನ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಹಾಗೂ ಕಾಡು ಪ್ರಾಣಿ ಸಂರಕ್ಷಣೆಯ ಹಿನ್ನೆಲೆಯಲ್ಲಿ ಬ್ಯಾಸನಕೆರೆ ಭಾಗದಲ್ಲಿ ಮರಳಿ ಯಾರಿಗೂ ಕೂಡ ಗಣಿಗಾರಿಕೆ ನಡೆಸಲು ಅವಕಾಶ ನೀಡಬಾರದೆಂದು ಆಗ್ರಹಿಸಿದ್ದಾರೆ. ಒಂದು ಒಳ್ಳೆ ಉದ್ದೇಶಕ್ಕೆ ಕೈ ಹಾಕಿ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಜನರ ಜೀವನ, ಅವರ ಆರೋಗ್ಯ, ಪ್ರಾಣಿ ಸಂಪತ್ತು, ವನ್ಯ ಸಂಪತ್ತು, ಪರಿಸರವನ್ನು ರಕ್ಷಿಸುವ ಉದ್ದೇಶದಿಂದ ಇವತ್ತು ಒಂದು ಮನವಿಯನ್ನು ನಮ್ಮ ವಿಜಯನಗರ ಜಿಲ್ಲೆ ಪ್ರಾದೇಶಿಕ ಕಚೇರಿಯ ಕೊಳಚೆ ನಮ್ಮ ಇದೇನು ಪರಿಸರ ಸಂರಕ್ಷಣಾ ಅಧಿಕಾರಿಗಳಿಗೆ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಮನವಿಯ ಸಾರಾಂಶ ಇಷ್ಟೇ: MSPL ಅವರು ಕಳೆದ 99 ವರ್ಷಗಳ ಕಾಲ ಗಾಳಮುಂಗುಡಿ ಬ್ಯಾಸನಕೆರೆ ಭಾಗದಲ್ಲಿ ಗಣಿಗಾರಿಕೆಗೆ ಅವಕಾಶ ಪಡೆದು ಲೀಸ್ನ ಪಡೆದು ಸರ್ಕಾರದಿಂದ 99 ವರ್ಷಗಳ ಕಾಲ ಆ ಮೈನಿಂಗ್ನ ಮಾಡಿ ಅಲ್ಲಿರ್ತಕ್ಕಂಥ ಭೂತಾಯಿಯ ಗರ್ಭವನ್ನು ಅಗೆದು ಅದರಲ್ಲಿರ್ತಕ್ಕಂಥ ಅದಿರನ್ನು ತೆಗೆದುಕೊಂಡು ತಾವು ಶ್ರೀಮಂತರಾದರು. ಆದರೆ ಆ ಗಣಿಗಾರಿಕೆಗೆ ಅವಕಾಶ ಕೊಟ್ಟ ಭೂ ಸಂತ್ರಸ್ತರಿಗಾಗಲಿ, ಆ ಭಾಗದಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶದವರಿಗಾಗಲಿ, ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಲಿ, ವಯೋವೃದ್ಧರಿಗಾಗಲಿ, ಜೊತೆಗೆ ಯುವಕರಿಗಾಗಲಿ ಯಾವುದೇ ಉದ್ಯೋಗಾವಕಾಶನೂ ಕೊಟ್ಟಿಲ್ಲ. ಉದ್ಯೋಗಾವಕಾಶ ಕೊಟ್ಟಿದ್ದಾರೆ ಕಸ ಬೆಳೆಯೋದು, ಅಲ್ಲಿರ್ತಕ್ಕಂಥ ಬಂಡೆಗಳನ್ನು ಕ್ಲೀನ್ ಮಾಡೋದು. ಆದರೆ ಹೊರ ರಾಜ್ಯದಲ್ಲಿರ್ತಕ್ಕಂಥ ನಾವು ಬಿಹಾರ, ಉತ್ತರ ಪ್ರದೇಶ, ಮಹಾರಾಷ್ಟ್ರಗಳಿಂದ ಬರ್ತಕ್ಕಂಥ ಅನೇಕರಿಗೆ ರಕ್ತಗಂಬಳಿ ಹಾಸಿ ಅಲ್ಲಿರ್ತಕ್ಕಂಥ ಪ್ರಮುಖ ಹುದ್ದೆಗಳನ್ನು ಕೊಟ್ಟು ಅವರನ್ನು ಉದ್ಧಾರ ಮಾಡ್ತಕ್ಕಂಥದ್ದಾಗ್ತದೆ. ಇಲ್ಲಿರ್ತಕ್ಕಂಥ ಮಣ್ಣು ನಮ್ಮದು, ಇಲ್ಲಿರ್ತಕ್ಕಂಥ ಭೂಮಿ ನಮ್ಮದು, ಇಲ್ಲಿರ್ತಕ್ಕಂಥ ಜಲ ನಮ್ಮದು, ಇಲ್ಲಿರ್ತಕ್ಕಂಥ ನೆಲ ನಮ್ಮದು, ಇಲ್ಲಿರ್ತಕ್ಕಂಥ ಪರಿಸರ ನಮ್ಮದು, ಟ್ರಾನ್ಸ್ಪೋರ್ಟ್ ನಮ್ಮದು, ಜನ ನಮ್ಮದು, ಎಲ್ಲ ನಮ್ಮದು. ಆದರೆ ಒಂದೇ ಒಂದು ಅವರು ಅಲ್ಲಿ ಬಂಡವಾಳ ಹೂಡಿ ನಮ್ಮ ಜನರಿಂದನೇ ದುಡಿದು ಅವ್ರು ಉದ್ಧಾರ ಆಗ್ತಕ್ಕಂಥದ್ದು ನಾವು ಯಾವುದಕ್ಕೆ ಕಾರಣಕ್ಕೆ ನಾವು ಅದನ್ನು ಬಿಟ್ಕೊಡಲ್ಲ. 99 ವರ್ಷಗಳ ಲೀಸ್ ಮುಗಿದು ಈಗ ಮತ್ತೊಮ್ಮೆ ಅದೇ ಮೈನಿಂಗ್ ಆ್ಯಕ್ಟಿವಿಟೀಸ್ನ ಆರಂಭ ಮಾಡಲಿಕ್ಕೆ ಜಿಂದಾಲ್ನವರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ಕೊಂಡು ಇದೇ ಫೆಬ್ರವರಿ 24ನೇ ತಾರೀಕಿಗೆ ಒಂದು ಪರಿಸರ ಆಲಿಕೆ ಸಭೆ, ಅಂದರೆ ಏನೋ ಹಿಯರಿಂಗ್, ಪಬ್ಲಿಕ್ ಹಿಯರಿಂಗ್ ಅಂತಕ್ಕಂಥ ಒಂದು ಸಭೆನ ಕರೆದಿರ್ತಕ್ಕಂಥದ್ದು. ಆ ಪಬ್ಲಿಕ್ ಹಿಯರಿಂಗ್ನಲ್ಲಿ ಜನ ಆ ಒಂದು ಮೈನಿಂಗ್ ಆರಂಭ ಬೇಕೋ ಬೇಡ ಅನ್ನೋದ್ರ ಬಗ್ಗೆ ಮುಕ್ತವಾಗಿ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚ್ಕೊಳ್ತಕ್ಕಂಥದ್ದು ವಾಡಿಕೆ. ಅದು ವಿಡಿಯೋ ಕೂಡ ಮಾಡ್ತಾರೆ, ವಿಡಿಯೋ ಚಿತ್ರೀಕರಣ ಆಗ್ತದೆ. ಜೊತೆಗೆ ಯಾರೆಲ್ಲ ಬರವಣಿಗೆ ರೂಪದಲ್ಲಿ ಕೊಡ್ತಾರೆ ಅದು ಕೂಡ ಆಗ್ತದೆ. ಇಲ್ಲಿ ನಮ್ಮ ಉದ್ದೇಶ ಇಷ್ಟೇ, ಅಲ್ಲಿರ್ತಕ್ಕಂಥ ಜನರ ಆರೋಗ್ಯದ ಬಗ್ಗೆ ಎಷ್ಟು ಪರಿಣಾಮ ಬೀರಿದೆ ಇವೆಲ್ಲವೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ಬೆಳಗಿನ ಹೊತ್ತು ಮತ್ತು ಮಧ್ಯರಾತ್ರಿಯ ಹೊತ್ತು ಅವ್ರು ಬಿಡ್ತಕ್ಕಂಥ ಫ್ಲೈ ಆಶ್ ಏನಿದೆ, ಹಾರುಬೂದಿ ಏನಿದೆ, ಆ ಜನರ ಮನೆಗಳ ಛಾವಣಿಗಳ ಮೇಲೆ, ಅವರು ಉಪಯೋಗಿಸ್ತಕ್ಕಂಥ ವಸ್ತುಗಳ ಮೇಲೆ, ಉಪಯೋಗಿಸ್ತಕ್ಕಂಥ ಆಹಾರದ ಮೇಲೆ, ಆಹಾರದ ದಿನಸಿ ಮೇಲೆ ಕೂತು ಅವರು ಅನೇಕ ಶ್ವಾಸಕೋಶ ತೊಂದರೆ ಸೇರಿದಂತೆ, ಕ್ಯಾನ್ಸರ್ ತೊಂದರೆ ಸೇರಿದಂತೆ, TB ಸೇರಿದಂತೆ ಅನೇಕ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ. ಇದು ಆಗಬಾರ್ದು. ಅನೇಕ ಅಪಘಾತಗಳಾಗಿ ಎಷ್ಟೋ ಜನ ಉಸಿರು ಚೆಲ್ಲಿದ್ದಾರೆ. ಆಮೇಲೆ ಅಲ್ಲಿ ಗುಂಡಾ ಫಾರೆಸ್ಟ್ ಇರೋದ್ರಿಂದ ಕಾಡು ಹಂದಿ, ಮೊಲ, ಬೆಕ್ಕು, ನರಿ, ನಾಯಿ, ಕೋತಿಗಳೆಲ್ಲವೂ ಕೂಡ ಅದೇ ರಸ್ತೆಯಲ್ಲಿ ಸಂಚರಿಸಿರ್ತವೆ. ಈ ಒಂದು ಮೈನಿಂಗ್ ಸ್ಟಾರ್ಟ್ ಆದರೆ ಅನೇಕ ಭಾರಿ ವಾಹನಗಳು ಬಂದು ಅಲ್ಲಿ ಆ ಒಂದು ಪ್ರಾಣಿ ಸಂಪತ್ತು, ವನ್ಯ ಸಂಪತ್ತು ಕೂಡ ತಮ್ಮ ಜೀವಗಳನ್ನು ಕಳ್ಕೊಳ್ತಕ್ಕಂಥದ್ದು. ಅಷ್ಟೇ ಯಾಕೆ 3 ರಾಜ್ಯಗಳಿಗೆ ಜೀವನಡಿಯಾಗಿರ್ತಕ್ಕಂಥ ತುಂಗಭದ್ರಾ ಒಡಲನ್ನು ಕೂಡ ಅವರು ಖಾಲಿ ಮಾಡ್ತಾರೆ. ಆಗ ನಮಗೆ ಕೃಷಿ ಚಟುವಟಿಕೆಗಳಿಗೆ ನೀರಿರಲ್ಲ, ಜನ ಜಾನುವಾರುಗಳಿಗೆ ನೀರಿರಲ್ಲ. ನಮ್ಮ ಬೇಸಿಗೆ ಕಾಲದಲ್ಲಿ ಪಕ್ಕದಲ್ಲಿ ಕೂಗಳತೆ ದೂರದಲ್ಲಿ ಡ್ಯಾಮ್ ಇದ್ರೂ ಕೂಡ ನಮಗೆ ನೀರಿನ ಒಂದು ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಈ ರೀತಿಯ ಉದ್ಯಮಗಳನ್ನು ಆರಂಭ ಮಾಡಲಿಕ್ಕೆ ಯಾವುದೇ ಅವಕಾಶ ಕೊಡಬಾರ್ದು ಅನ್ನೋದು ಒಂದೇ ಮಾತ್ರ ಫ್ಯೂಚರ್ ಫೌಂಡೇಶನ್ ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಅನೇಕ ಸಂಘಟನೆಗಳ ಒಕ್ಕೊರಲಿನ ತೀರ್ಮಾನ ಆಗಿದೆ. ಹಾಗಾಗಿ ಇವತ್ತಿನ ದಿವಸ ನಾವು ಹೊಸಪೇಟೆಯ ಪರಿಸರ ಅಧಿಕಾರಿಗಳ ಪ್ರಾದೇಶಿಕ ಕಚೇರಿಗೆ ಬಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇದಾದ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇದೇ ತಂಡ ಹೋಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಮೀನಾಕ್ಷಿ ಮೇಡಮ್ ಅವರು ಅದೇ ರೀತಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿ ಅಲ್ಲಿನ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಜಿಂದಾಲ್ನವರಿಗೆ ಗಣಿಗಾರಿಕೆ ನಡೆಸಲು ಅವಕಾಶ ನೀಡಬಾರದೆಂದು ಆಗ್ರಹಿಸಿದ್ದಾರೆ.
ಕೊಡಬೇಡಿ. ಗುಂಡಾ ಫಾರೆಸ್ಟ್ ವನ್ಯಜೀವಿ ಸಂಪತ್ತು ರಕ್ಷಣೆ ಆಗಲೇಬೇಕು. ಗ್ರಾಮೀಣ ಭಾಗದ ಜನರಿಗೆ ಮೂಲ ಸೌಕರ್ಯ ಕಲ್ಪಿಸಲೇಬೇಕು. ಒಂದೇ ಮಾತ್ರ ಫ್ಯೂಚರ್ ಫೌಂಡೇಶನ್ ಹೋರಾಟಕ್ಕೆ ಹೇಳಿ ಜಯವಾಗಲಿ. ಏನೇ ಬರಲಿ ಜಿಂದಾಲ್ನವರ ಗಣಿಗಾರಿಕೆಗೆ ಅವಕಾಶ ಕೊಡಲೇಬೇಡಿ. ಕಂಪನಿಗೆ ಗಣಿಗಾರಿಕೆಗೆ ಅವಕಾಶ ಕೊಡಲೇಬೇಡಿ. ಒಂದೇ ಮಾತ್ರ ಫ್ಯೂಚರ್ ಫೌಂಡೇಶನ್ ಇಂದಿನ ಈ ಹೋರಾಟವನ್ನು ಉದ್ದೇಶಿಸಿ ಮುಖಂಡರಾಗಿರ್ತಕ್ಕಂಥ ಪ್ರಸಾದ್ ಅವರ ಸಂದರ್ಭದಲ್ಲಿ ಮಾತಾಡಬೇಕಾದ ಗಣಿಗಾರಿಕೆ ಜಿಂದಾಲ್ ಕೃಷಿಗೆ ಹೊರಬಾರದಂತ ನಮ್ಮ ವಾದ. ಹಾಗಾಗಿ ಇಲ್ಲೂ ಅಷ್ಟೇ ಕೂಡ ಈಗ ಸದ್ಯ MSP ಮುಂಚೆ ಇದ್ದು ಅವರು ಯಾವ ಕೊಟ್ಟಿಲ್ಲ. ಅಲ್ಲಿರ್ತಕ್ಕಂಥ ಅರಣ್ಯ ಪ್ರಾಣಿಗಳು ಸಾಕಷ್ಟು ಒಳ್ಳೆ ಜೀವಿಗಳಿಗೆ ಇಲ್ಲಿ ಎಲ್ಲರೂ ಕೇಳ್ಕೊಳ್ಳೋದು ಒಂದೇ, ಜಿಂದಾಲ್ ಕಂಪ್ನಿಗೆ ಗಣಿಗಾರಿಕೆ ಕೊಡಬೇಕು. ಒಂದೇ ಮಾತ್ರ ಫ್ಯೂಚರ್ ಫೌಂಡೇಶನ್ಗೆ ತಾವೇನು ಬೇಡಿಕೆಗಳನ್ನು ಇಟ್ಟಿದ್ದೀರ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದೇ ಮಾತರಂ ಫ್ಯೂಚರ್ ಫೌಂಡೇಶನ್ ವತಿಯಿಂದ ಕೆಲವು ಎಲ್ಲ ಭಾಗದ ಸಂಘಟನೆಗಳು ಇದಕ್ಕೆ ಕೈಗೊಂಡು ವಿಷಯ ಇಷ್ಟೇ, ಜಿಂದಾಲ್ ಫ್ಯಾಕ್ಟ್ರಿಯವರು MSPL ಮೈನ್ಸನ್ನು ಲೀಜಿಗೆ ತಗೊಂಡು ಗಣಿ ಮಾಡಬೇಕನ್ನಂಥದ್ದು ಏನು ಈಗ ಮುಂದುವರಿಸಲಿಕ್ಕೆ ಹೋಗಿದ್ದಾರೆ. ಆ ವಿಚಾರವಾಗಿ ಅವರು 24ನೇ ತಾರೀಕು ಇದೇ ತಿಂಗಳು 24ನೇ ತಾರೀಕಿಗೆ ಪಬ್ಲಿಕ್ ಹಿಯರಿಂಗ್ ಕರೆದಿರ್ತಾರೆ. ಆ ಒಂದು ಪಬ್ಲಿಕ್ ಹಿಯರಿಂಗ್ ಅಂಗವಾಗಿ ನಾವು ಅದಕ್ಕೆ ವಿರುದ್ಧವಾಗಿ ಎಲ್ಲ ಸಂಘಟನೆಗಳು ಕೈ ಜೋಡಿಸಿ ಅದಕ್ಕೆ ವಿರುದ್ಧವಾಗಿ ಪಬ್ಲಿಕ್ ಹಿಯರಿಂಗ್ ನಡಿಬಾರ್ದನ್ನಂಥದ್ದನ್ನ ನಾವು ವ್ಯಕ್ತಪಡಿಸ್ತಿದ್ವಿ. ಇವತ್ತು ವಿಷಯ ಇಷ್ಟೇ, ಯಾಕೆ ವ್ಯಕ್ತಪಡಿಸ್ತಿದ್ವಿ ಅನ್ನೋಂಥ ಮಾತು ಬಂದಾಗ ಜಿಂದಾಲ್ ಅನ್ನೋಂಥದ್ದು ಇವತ್ತು ಏನಾಗಿದೆ ಅಂದರೆ ಹಗಲು ದರೋಡೆ ಮಾಡ್ತಕ್ಕಂಥ ಏನು ಕಳ್ಳರು ಅಂತೀವಲ್ಲ ಆ ಲೆಕ್ಕಕ್ಕೆ ಆ ವ್ಯಕ್ತಿ ನಿಂತಂಥದ. ಇವತ್ತಲ್ಲಿ ಲಾರಿ ಮಾಲೀಕರು ಸಂಡೂರಲ್ಲಿರ್ತಕ್ಕಂಥ ಲೂಸ್ ಲ್ಯಾಂಡ್ ಕೊಟ್ಟಂಥವ್ರು ಲಾರಿ ಮಾಡ್ಕೊಂಡು ದುಡಿಮೆ ಮಾಡ್ತಕ್ಕಂಥವ್ರು ಇವತ್ತು ಎಲ್ಲೂ ಇಲ್ಲ ಊರಲ್ಲಿ. ಎಲ್ಲರೂ ಊರು ಬಿಟ್ಟು ಹೋಗಿದ್ದಾರೆ. ಕೆಲವರೆಲ್ಲ ಅನಾಹುತಕ್ಕೆ ಈಡಾಗಂಥ ಕೆಲಸಗಳು ಮಾಡ್ಕೊಂಡು ಹಾಳಾಗಿದ್ದಾರೆ. ಕಾರಣ ಇಷ್ಟೇ, ಜಿಂದಾಲ್ ಏನು ಮಾತು ಕೊಟ್ಟಿರ್ತಾನೆ ಫೌಂಡೇಶನ್ ಹಾಕಬೇಕಾದ್ರೆ ಆ ಮಾತಿನ ಪ್ರಕಾರ ಯಾವತ್ತೂ ನಡ್ಕೊಂಡಿಲ್ಲ. ಆ ಕಾರಣಕ್ಕೆ ಇವತ್ತು ನಾವೆಲ್ಲ ಹಾಳಾಗಿ ಹೋಗ್ತಿರೋದು. ಆಮೇಲೆ ದತ್ತು ಅಂತ ತಗೊಂಡಾಗ ದತ್ತಕ್ಕೆ ತಗೊಂಡಂಥ ಯಾವುದೇ ಕೆಲಸ ಕಾರ್ಯಗಳು ಎಲ್ಲಿ ಮಾಡಿಲ್ಲ. ಇದು ಯಾಕೆ ಅನ್ನೋಂಥದ್ದು ಸರ್ಕಾರದ ಶಕ್ತಿ ಇವತ್ತಿಗೆ ಯಾರೂ ಪ್ರಶ್ನೆ ಮಾಡ್ತಾಯಿಲ್ಲ. ಹಾಗಾಗಿ ನಾವು ಹೇಳ್ತಿರೋದಿಷ್ಟೇ, ಪಬ್ಲಿಕ್ ಹಿಯರಿಂಗ್ನಲ್ಲಿ ನಾವು ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರ್ತಾಯಿದ್ದೀವಿ. ಜನಪರ ಸಂಘಟನೆ ಹಲವಾರು ಸಂಘಟನೆಗಳ ಸಂಖ್ಯೆ, ನೂರಾರು ಸಂಘಟನೆ ಸಂಖ್ಯೆ ನಾವಲ್ಲಿ ಕೈ ಜೋಡಿಸ್ತಿದ್ದೀವಿ. ಆವತ್ತಿನ ದಿನ ನಾವು ಮಾತಾಡೋಂಥ ರೂಟುಗಳು ರೀತಿಗಳು, ಆವತ್ತಿನ ದಿನ ಇರ್ತಕ್ಕಂಥ ಲೋಪದೋಷಗಳ ಸಂಖ್ಯೆ ನಾವು ಅತಿ ಹೆಚ್ಚಿನ ಪಾಯಿಂಟ್ ನೋಟ್ ಔಟ್ ಮಾಡ್ಕೊಂಡು ನಾವು ಹೇಳೋಂಥ ಒಂದು ಅಧಿಕಾರಿಗಳ ಮುಂದೆ ಹೇಳೋಂಥ ಒಂದು ವಿಚಾರ ಇಟ್ಕೊಂಡಿದ್ದೀವಿ. ಈಗ ಇವತ್ತೇನು ನಾವೊಂದು ಮನವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ವಿ. ಹಾಗಾಗಿ ಈಗ ಜಾಸ್ತಿ ನಾನು ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಮಾತಾಡೋದಾದರೆ ಇವತ್ತು ರಣರಂಗ ಅನ್ನೋಂಥ ಒಂದು ಏನು ಪಬ್ಲಿಕ್ ಹಿಯರಿಂಗ್ ಕರೆದಿದ್ದಾರೆ. ಇವತ್ತು ಅಲ್ಲಿ ನಮ್ಮದು ಏನಿದೆ ನಮ್ಮ ಸಂಘಟನೆಯ ಒಂದು ಶಕ್ತಿನ ತೋರಿಸ್ಬೇಕನ್ನೋಂಥ ಸಮಸ್ಯೆ ಇದೆ. ಬಟ್ ನಾನು ಹೇಳೋದಿಷ್ಟೇ, ಇಲ್ಲಿ ಪ್ರತಿಯೊಬ್ಬ ನಾಗರಿಕರು, ಪ್ರತಿಯೊಬ್ಬ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಂಘಟನೆಯರು ಇವತ್ತು ಅಂಥ ಒಂದು ಪಬ್ಲಿಕ್ ಹಿಯರಿಂಗ್ನ ನಿಲ್ಲಿಸೋಂಥ ಕೆಲಸ ತಾವುಗಳ ಸಂಖ್ಯೆ ಮಾಡಬೇಕು. ಮಾಡೋದ್ರಿಂದ ಇವತ್ತು ಕೆಲವು ಹಳ್ಳಿ ಭಾಗದಲ್ಲಿ ಬಡ ಮಕ್ಕಳು, ಬಡ ವಿದ್ಯಾರ್ಥಿಗಳು, ಬಡ ರೋಗಿಗಳು, ವೃದ್ಧರು, ಆಮೇಲೆ ಅಲ್ಲಿರ್ತಕ್ಕಂಥ ಲ್ಯಾಂಡ್ ಕೊಟ್ಟಂಥ ರೈತರು ಇವತ್ತು ಅವರಿಗೆ ನಾವು ನೆರವಾಗೋಣ, ಅವರಿಗೆ ಧ್ವನಿ ಎತ್ತೋಣ, ಅವರಿಗೆ ನ್ಯಾಯ ಕೊಡಿಸೋಣ ಅಂತ ನಾವು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈಗ ನಗೆ ಹಬ್ಬ ಕಾರ್ಯಕ್ರಮದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ. ನಾನಿನ್ನೂ ಬಯೋಡೇಟಾ ಪ್ರಿಂಟ್ ಮಾಡಿಸಿದ್ದೀನಿ, ಇದಾದ್ಮೇಲೆ ಪ್ರಿಂಟ್ ಮಾಡಿಸಿದೆ. ಪರಿಚಯ ಮಾಡು. ಮಾಡಪ್ಪ, ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ ಸರ್? ಕೊಟ್ಟೆ, ಬರ್ಕೊಳ್ಳಪ್ಪ. ಸರ್ ನಿಮ್ಮ ಹೆಸರು? ಗಂಗಾವತಿ ಪ್ರಾಣೇಶ್. ಓಕೆ, ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಊರು? ಗಂಗಾವತಿ ಮೊದಲೈತೆ ಅದೇ. ಓ ಅದೇನಾ ಸರ್, ಗಂಗಾವತಿ.
ಸರ್ ನಿಮ್ಮ ವಿದ್ಯಾಭ್ಯಾಸ ಬಿ.ಕಾಮ್ ಸರ್ ಯಾವ ಮೀಡಿಯಮಲ್ಲಿ? ಕನ್ನಡ. ಓದಾತು, ಊರಾತು, ಏನು ಓದ್ದೆ ಆಯ್ತು ಸರ್. ಎಷ್ಟು ಊರು ಸುತ್ತಿದೆ? ನಿಮ್ಮ ಜನನ ಸರ್ 8, 9, 61. ಸರ್ ಮರಣ ಅಲ್ಲಿ ಇದ್ದು ಎದುರೇ ಕೂತಿರಲ್ಲ. ಇಲ್ಲ ಸರ್ ಇಲ್ಲಿದೆ ಸರ್, ಇರುವಂಥ ಅಂಕಲೇ ಉತ್ಸಾಹ, ಅದನ್ನು ಬರೀಬಾರ್ದು. ಅವ್ರೇನು ಮಾಡ್ರಿ, ಗಾಂಧಿ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ, ಇಂದಿರಾ ಗಾಂಧಿ ಪುಣ್ಯತಿಥಿ ಮಾಡೋದಕ್ಕೆ ಇರ್ಲಂತೂ ಪ್ರಫಾರ್ಮ ಮಾಡಿ ಇಟ್ಟವು. ಅದು ನನಗೆ ಆಮರಿಸ್ಬಿಟ್ಟಾರ. ಬಿಡವಲ್ರಿ ಅವ BA ಫಸ್ಟ್ ಇಯರ್ ಹುಡುಗ. ಸರ್ ಮರಣ ಹೇಳಿ ಸರ್ ನೀವು, ಅದನ್ನು ಗ್ಯಾಪ್ ಬಿಡೋ ಆಗಿಲ್ಲ, ಇನ್ನೂ ಆಗಿಲ್ಲ ಅಂತ ಬರ್ಕೊಳ್ಳೋ ಓದ್ಕೊಳ್ಳೋ ಬರ್ಕೊಂಡ್ರಿ ಮರಣ ಇನ್ನೂ ಆಗಿಲ್ಲ. ನೆಕ್ಸ್ಟು ಎಷ್ಟು ಕಾರ್ಯಕ್ರಮ ಕೊಟ್ಟಿರಿ, ಯಾವ ಊರಿಗೆ ಹೋಗಿರಿ ಸರ್, ನಿಮ್ಮ ಹವ್ಯಾಸ ಏನ್ರಿ ಅಂದ. ಆಗ ಹವ್ಯಾಸ ಅನ್ಬೇಕು ಹನ ಅನ್ಬೇಕು. ನಮ್ಮಲ್ಲಿ ಸಣ್ಣ ಟಿ ವಿಗಳೆಲ್ಲ ಈಗ ಸುಧಾರಿಸ್ಯಾರ. ಇವೆಲ್ಲ ಹೇಳೋದಕ್ಕೆ ನಾವು ಉಚ್ಚಾರಣೆ ಇದ್ದಿಲ್ಲ ಅವ್ರಿಗೆ. ಅಂತಿದ್ದು ಹ ಅಂತಿದ್ದು. ಹಿಂದೂ ಯುಗಾದಿ ಹಬ್ಬ, ಹಿಂದೂ ಯುಗಾದಿ ಹಬ್ಬ. ಅವ್ರು ಹಂಗಲ್ಲ, ಹಿಂದೂ ಯುಗಾದಿ ಹಬ್ಬ. ಹಬ್ಬಗಳು ಬಂದವೆಂದರೆ ನಮ್ಮ ಹೆಣ್ಣು ಮಕ್ಕಳಿಗೆ ಇಗ್ಗು. ನಮ್ಮ ಭಾರತೀಯ ಹೆಣ್ಣು ಮಕ್ಕಳು ಹಾದರ ಆತಿಥ್ಯಕ್ಕೆ ಹೆಸರುವಾಸಿ. ಎಲ್ಲಿ ಅನುಭವ ಕಾಲ ಅನ್ನಂಗಳಿಗೆ ಎಲ್ಲಿ ಅನ್ಬಾರ್ದು ಅಲ್ಲಂತ ಈಗೂ ನೋಡ್ರಿ ನೀವು. ಇದು ಅಂಥ ಪೈಕಿನ ಹುಡುಗ. ಸರ್ ನಿಮ್ಮ ಹವ್ಯಾಸ ಏನ್ರಿ ಅಂತ. ಹವ್ಯಾಸ ನಮಗೆ ಅನ್ನಕ್ಕೆ ಬರಂಗಿಲ್ಲ ಸರ್, ಹವ್ಯಾಸನ ಅಂತೀವಿ ನಾವು. ಬಿಟ್ಬಿಟ್ಟು ಬರೀ ಹೇಳ್ಬೇಕು ಸರ್. ಏನು ಸ್ವಲ್ಪ ನಾನು ತಬಲ ಹಾಕೊಳ್ಳೋದು ಸ್ವಲ್ಪ ಬಾರಿಸ್ತೀನಿ. ಏನು ಸರ್ ತಬಲ ಹಾಕೊಳ್ಳೋದು ಬಾರಿಸ್ತೀನಿ, ಇಷ್ಟು ಮಾತಾಡೋದಲ್ಲ. ಹವ್ಯಾಸ ಅಂತ ಹೇಳಲೇಬೇಕು ನಾನು. ಹವ್ಯಾಸ ಅಂತ ಬಿಟ್ಟುಬಿಡು. ಹವ್ಯಾಸ ಹಳದಿ ಬರ ಸರ್. ಚಟ ಆಗಲಿ ಅಂತ ಹುಚ್ಚೊಳ ಮಾಡೋಣ. ಒಳಗೆ ಬರ್ಸೋದು ಚಟ ಆದಮೇಲೆ ಅದು ಬೀಡಿ ಸಿಗರೇಟು ಚಟಾಪ. ಇದಕ್ಕೆ ಹವ್ಯಾಸನ ಅನ್ಬೇಕು ನೀನು ಅನ್ನೋದ್ರೊಳಗೆ ಪ್ರಾಣೇಶ್ವರ ವೇದಿಕೆ ಬರ್ಬೇಕಂತ ಯಾವುದೋ ಲಾಲಾ ಮಣಿ ಕೂಗಿಬಿಟ್ರು. ನಾನು ಎದ್ದು ಹೋದೆ. ಅವ ಬಿಟ್ಬಿಡಪ್ಪ ಅನುಮಾನ ನೀನು. ಸರ ನೀವು ಬೆಚ್ಚುವಂಥ ಒಂದು ಶಬ್ದವನ್ನು ಹಾಕಿ ನಾನು ನಿಮ್ಮ ಹವ್ಯಾಸ ಹೇಳ್ತೀನಿ ಸರ್. ಹೋಗ್ರಿ. 5,000 ಜನ ಅವತ್ತು ಊರಿಂದು ಆಡಿಯನ್ಸ್ ಎಲ್ಲ ಸೇರಿ 5,000 ಜನ ನನ್ನ ಭಾಷಣ ಕೇಳಕ್ಕೆ ಕಾದು ಕುಂತಿದ್ರೆ ನಾನು ಅವನ ಭಾಷಣ ಕೇಳಕ್ಕೆ ಕಾದು ಕುಂತ. ಅವ ಆಗಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದಿದ್ದೇನೆ. ಹೋಗಿ ಬಂದು ಕೂತು ಪ್ರಾಣೇಶ್ ಅವರ ಪರಿಚಯವನ್ನು ನಾನು ಮಾಡಬೇಕಾಗಿದೆ. ಪ್ರಾಣೇಶ್ ಅವರ ಪರಿಚಯವನ್ನು ಮಾಡಬೇಕಾದದ್ದು ನನ್ನ ಧರ್ಮ ಮತ್ತು ಕರ್ಮ ಅಂದ. ಅವು ಜಂಟಿ ಪದ ಅಂತ ತಿಳ್ಕೊಂಡ. ಕರ್ಮನ ಕರೆಯಪ್ಪ ಅನ್ಕೊಂಡಿದ್ದೆ. ಪ್ರಾಣೇಶ್ ಅವರ ಪೂರ್ಣ ಹೆಸರು ಬೇನಾಳ್ ಪ್ರಾಣೇಶ್ ಅಥವಾ ಗಂಗಾವತಿ ಪ್ರಾಣೇಶ್. ಇವರ ಊರು ಗಂಗಾವತಿ. ಜನನ 8/9/61. ಮರಣ ಇನ್ನೂ ಆಗಿಲ್ಲ. ಇವರು ಕರ್ನಾಟಕದ 400 ಊರುಗಳು ಸುತ್ತಿದ್ದಾರೆ. ಇವರಿಗೂ 4,000 ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಅಮೇರಿಕ, ಆಸ್ಟ್ರೇಲಿಯಾ ಎಲ್ಲ ಕಡೆ ಹೋಗಿ ಬಂದಿದ್ದಾರೆ. ಇವರ ಮೆಚ್ಚಿನ ವಿಷಯ ಬೀಚಿ ಸಾಹಿತ್ಯ. ಅಷ್ಟೇ ಅಲ್ಲ, ಇವರಿಗೆ ನಾನು ನೋಡಿದೆ ಇವರಿಗೆ ಕೊಳಲು ಮತ್ತು ತಬಲ ಬಾರಿಸೋ ತಿಂಡಿ ಐತೆ ಅಂದ್ರು. ಎಂತ ಬೇಸಿ ಅವರು ಚಟ ಅಂತೀನಿ ಅಂದಿದ್ದ. ನನಗೇನು ಗೊತ್ತು ಇದಕ್ಕಿಂತ ಗಬ್ಬು ಶಬ್ದ ಆಡ್ತಾರೆ. ಬಟ್ಟೆಯ ದಾರಿದ್ರ್ಯ ಅಲ್ಲ, ಹಣದ ದಾರಿದ್ರ್ಯ ಅಲ್ಲ, ಶಬ್ದ ದಾರಿದ್ರ್ಯ ಐತಲ್ಲ, ಅದರಂಥ ದಾರಿದ್ರ್ಯ ಜಗತ್ತಿನಾಗ ಇನ್ನೊಂದಿಲ್ಲ ಸ್ನೇಹಿತರೆ. ಅದಕ್ಕೆ ನೀವು ಟಿ ವಿ ನೋಡಿದ್ರೆ ಶಬ್ದ ನಿಮ್ಮಲ್ಲಿ ಸಂಗ್ರಹ ಆಗೋದಿಲ್ಲ. ಪುಸ್ತಕ ಓದಬೇಕು. ಇವತ್ತು ಎಂತೆಂಥ ಪುಸ್ತಕ ಬಂದವ ಸರ್. ಗಜಾನನ ಶರ್ಮಾ ಅವರು ಬರೆಯುವಂಥ ಕಾದಂಬರಿಗಳು. ನಮ್ಮ ವಸುಧೇಂದ್ರ, ಬಳ್ಳಾರಿಯ ವಸುಧೇಂದ್ರ ಏನು ಕಾದಂಬರಿ ಬರೀತಾರೆ. ಅತ್ಯಂತ ಸಂಡೂರು, ಹೊಸಪೇಟೆ, ಬಳ್ಳಾರಿ ಜನರ ಜೀವನವನ್ನೇ ಚಿತ್ರಿಸ್ತಾರೆ. ಪುಣ್ಯಾಕ ಗೊತ್ತಿರ್ಬೇಕು ವಸುಧೇಂದ್ರ. ಈಗ ಬೆಂಗಳೂರಾಗಿದ್ದಾರೆ. ಅದ್ಭುತ ಕಾದಂಬರಿ. ಗಜಾನನ ಶರ್ಮರು 3-4 ಕಾದಂಬರಿಗಳು ಭಾಳ ಫೇಮಸ್ ಆಗಿಬಿಟ್ಟರು. ಅವನ್ನ ಓದಬೇಕು, ಹೆಣ್ಮಕ್ಳು ಓದು. ಈ ಜೋಗ ಫಾಲ್ಸ್ ಅಲ್ಲಿ ಬ್ರಿಡ್ಜ್ ಕಟ್ಟಿರಲ್ಲ, ಫಾಲ್ಸನ್ನು ಮಾಡಿರಲ್ಲ. ಅದರ ಹಿಂದೆ ಎಷ್ಟು ಮನೆಗಳಿದ್ವು, ಎಷ್ಟು ಕುಟುಂಬಗಳಿದ್ವು. ಈ ಜೋಗ ಫಾಲ್ಸಿಗೆ ಸೇತುವೆ ಕಟ್ಟಿದ ಮೇಲೆ ಆ ಕುಟುಂಬಗಳ ಪರಿಸ್ಥಿತಿ ಏನಾಯಿತು ಅಂತ ವರ್ಣಮಯ ಕಾದಂಬರಿ ಓದಿದ್ರೆ ಕಣ್ಣಾಗಿ ನೀರು ಬರ್ತಾವೆ. ಗಂಡಸಿಗೆ ಕೂಡ, ಒಬ್ಬ ಕಟುಕನಿಗೆ ಕೂಡ ಕಣ್ಣಾಗಿ ನೀರು ಬರ್ತಾವೆ. ಅಷ್ಟು ಚಂದ ಬರ್ತಾರೆ ಕಾದಂಬರಿ. ನಾವು ಓದೋ ಹವ್ಯಾಸನೇ. ಬಟ್ಟೆ ತೊಗೊತೀವಿ. ನಾವು ಬೀರು ಬ್ರ್ಯಾಂಡಿ ಅಂತೂ ಯಥೇಚ್ಛ. ಅದರಷ್ಟು ಹೈಯೆಸ್ಟ್ ಇನ್ಕಮ್ ಸರ್ಕಾರಕ್ಕೆ ಬೇರೆ ಯಾವುದೂ ಇಲ್ಲ. 10 ಪುಸ್ತಕ ಇಟ್ಕೊಂಡು ನಾನೇ ಎಷ್ಟೋ ಸಲ ನನ್ನ ಪುಸ್ತಕಗಳು ತಂದಿರ್ತಿದ್ದೆ. ಆ ಪರಿಸ್ಥಿತಿ ನೋಡಿ ಬಿಟ್ಬಿಟ್ನೆ.
10 ಪುಸ್ತಕದೊಳಗೆ ಒಂದ ತೊಗೊಂಡ 9. ಯಾರಂತ ನೋಡ್ತೀನಿ ನನ್ನ ಹತ್ರ ಸಾಲ ತೊಗೊಂಡದ್ನ ಓದ್ರಿ ಸರ್. ಇವತ್ತು ಈ ಗಂಗಾವತಿ ಪ್ರಾಣೇಶ್ವರ ಹಿರಿಯರ ಮುಂದೆ ನಿಮ್ಮಂತರ ಮುಂದೆ ನಿಂತು ಮಾತಾಡೋಕ್ಕೆ ಕಾರಣ ಆಗಿದ್ದು ಬಿಚ್ಚಿ ಪುಸ್ತಕಗಳು. ಹಾಸ್ಯವನ್ನು ಓದಿದರೆ ನಿಮಗೆ ಮಾತಾಡೋದಕ್ಕೆ ಯಾರೂ ಕಲಿಸ್ಬೇಕಾಗಿಲ್ಲ. ನಾನು ಯಾವುದೇ ಸ್ಪೀಕರ್ ಟ್ರೈನಿಂಗ್ ತೊಗೊಂಡಿಲ್ಲ, ಹೌ ಟು ಸ್ಪೀಕ್ ಎಲ್ಲೂ ಕಲ್ತಿಲ್ಲ. ಓದಿದೆ, ತಲೆಯಾಗ ತುಂಬಿಕೊಂಡೆ, ಬಿಡಬಾರ್ದು ಇವನು ಹೇಳಬೇಕು ಅನ್ನೋ ಛಲ ಹುಟ್ಟಿತು. ಇದು ವೈಶಿಷ್ಟ್ಯ ಭಾಷಣದ್ದು. ನೀವೆಷ್ಟು ಓದ್ತಿರೋ ಅಷ್ಟು ಬೇರೆಯವ್ರಿಗೆ ಹೇಳ್ಬೇಕು. ಮಗ ಮಾತಾಡೋದಿಲ್ಲ, ನಮ್ಮ ಮಗ ಮಾತಾಡೋಂಗಿಲ್ಲ ರೀ, ನಮ್ಮ ಸೊಸಿ ಮಾತಾಡೋಂಗಿಲ್ಲ ರೀ, ನಮ್ಮ ಮಗಳು ಮಾತಾಡೋಂಗಿಲ್ಲ ಅಂದ್ರೆ ಸಾಹಿತ್ಯ ಓದಿಸ್ರಿ. ಇಂಜಿನಿಯರಿಂಗು ಕಂಪ್ಯೂಟರ್ ಸೈನ್ಸ್ ಮಾಡಿಸಿದ್ರು ಇನ್ನೂ ಆಡ ಮಾತು ಸಹಿತ ಹೋಗ್ಬಿಡ್ತಾವೆ. ಕಂಪ್ಯೂಟರ್ ಒಂದು ಏನು ಕೊಡ್ತಿಲ್ಲ, ಅದರಾಗೆ ಓದ್ರಿ, ಅದನ್ನು ಬೇರೆಯವ್ರಿಗೆ ಹೇಳ್ಬೇಕು ಅನ್ನಿಸ್ತದೆ. ಓದಿದ್ರೆ ಹೇಳ್ಬೇಕು ಅನ್ನಿಸ್ತದೆ, ಬೇರೆ ವಿಷಯ. ಶಬ್ದ ಸಂಗ್ರಹ ನೋಡ್ರಿ, ಹವ್ಯಾಸಕ್ಕೆ ಏನಂತ ನಾವು ಎಂತೆಂಥ ಶಬ್ದಗಳು ಕರ್ನಾಟಕದೊಳಗೆ, ಕನ್ನಡದೊಳಗೆ. ಕನ್ನಡದಷ್ಟು ಶಬ್ದ ಸಂಗ್ರಹ ಬೇರೆ ಎಲ್ಲೂ ಇಲ್ಲ. ಇಂಗ್ಲೀಷು ಗ್ರಾಮರ್ನ ಮುಗಿದು ಹೋಗ್ತದೆ. ಕನ್ನಡ ಕಲಿಯೋದು ಭಾಳ ಕಷ್ಟ ರೀ. ಇಂಗ್ಲೀಷ್, ತೆಲುಗು, ತಮಿಳು ಭಿಕ್ಷುಕರು ಕೂಡ ಮಾತಾಡ್ತಾರೆ, ಹೌದಾ? 4-5 ಶಬ್ದ ಕಲ್ತ್ಬಿಟ್ರೆ ಆ ಭಾಷೆ ಬಂದು ಹೋಗ್ತದೆ. ಕನ್ನಡ ಹಂಗಲ್ಲ. ಒತ್ತು, ದೀರ್ಘ, ಸಂಧಿ, ಹ್ರಸ್ವ, ದೀರ್ಘ, ಸಮಾಸ, ವ್ಯಾಕರಣ ಎಷ್ಟದ ನಮ್ಮಲ್ಲಿ ಕಲ್ಪನೆ ಇಲ್ಲ ಜನರಿಗೆ. ಅಯ್ಯೋ ಇಂಗ್ಲೀಷ್ ಮೀಡಿಯಮ್ ಮಾಡೋದು. ಇಂಗ್ಲೀಷ್ ಮೀಡಿಯಮಿಗೆ ಅಮ್ಮ ತಾಯಿ ನಿಮಗೆ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರ ಹೆಣ್ಮಕ್ಳು. ನಿಮ್ಮ ಗಂಡಂದ್ರೆ ಮಕ್ಕಳು ಕನ್ನಡ ಶಾಲೆಗೆ ಸೇರಿಸ್ಬೇಕಂತ ಬಯಸ್ತಾರೆ, ನೀವು ಅವನು ಇಂಗ್ಲೀಷ್ ಮೀಡಿಯಮ್ ಸೇರಿಸ್ಬೇಕನ್ನೋ. ಅಯ್ಯಯ್ಯ ನಮ್ಮ ಮಗ ನಿಮ್ಮಂಗೆ ಆಗೋದು ಬೇಡ. ಏನಾಗೈತೆ ನನಗೆ ದುಡಿಯಾಕೈತೇನ, ಪಗಾರ ತರ್ತಾನೆ, ನಿಮ್ಮನ್ನು ಕಟ್ಟಿಕೊಂಡಾನ, ಅದನ್ನು ನೋಡ್ರಿ ನೀವು. ಆದರೂ ನಿಮ್ಮಂಗೆ ಆಗೋದು ಬೇಡ ಅಂತೇಳಿ ಅವನು 5 ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ತಾರೆ. 5 ವರ್ಷ 3 ತಿಂಗಳು 4 ತಿಂಗಳಿಗೆ ಕನ್ನಡ ಶಾಲೆ. ಯಾಕಂದ್ರೆ ಅವತ್ತು ಹುಡುಗ ಹೊರಗೆ ಹೋಗ್ಬೇಕು ಅನಿಸಿರ್ತದೆ. ಅವಾಗ ಸೇರಿಸಿದ್ರೆ ಕುಡ್ಕೊಂತ ಹೋಗ್ತೈತೆ ಹುಡುಗ ಶಾಲೆಗೆ. ನೀವೇನು ಮಾಡ್ತೀರಿ? ಬೇಬಿ ಸಿಟ್ಟಿಂಗ್. 2 ವರ್ಷ 1 ತಿಂಗಳು ಆಗಿರ್ತದೆ. ತಿನ್ನೋದು ಇದೇ ಸಣ್ಣ ಸಣ್ಣ ಹೆಚ್ಚಿ ಇಡ್ತಿರ್ತೈತೆ. ಸುರ್ವ ನೀಟಾಗಿ ಚಟ್ಟಿ, ಇಷ್ಟೇ ಅಂಗಿ, ಇಲಿ ಬಾಲ ಟೈ, ಅದಕ್ಕೊಂದಿಷ್ಟು ಕ್ಯಾರಿಯರು, ಬಗಲಾಗೊಂದು ಅವನಂಥ ಬ್ಯಾಗು. 2 ವರ್ಷ ಹುಡುಗ 12 ಸಬ್ಜೆಕ್ಟ್ ರೀ. ನಮ್ಮ ಕಾಲಕ್ಕೆ 2 ವರ್ಷಕ್ಕೆ ನಾವೇನೋ ಚಡ್ಡಿ ಹಾಕೊಂತಿದ್ದೇವೆ. 5 ವರ್ಷದ ತನ ಯಲಬುರ್ಗಾಗ ನಮ್ಮ ತಂದೆ ಟೀಚರ್ ಕೆಲಸ ಮಾಡಬಂದ್ರಿ. ಸೂರ್ಯನಾರಾಯಣರಾವ್ ಅಂಥೇಳಿ ಮೇಷ್ಟ್ರು ಬಂದರು, ಮೈಸೂರು. ಗುಡ್ ಮಾರ್ನಿಂಗ್ ಸರ್ ಅನ್ನೋದು ಕನ್ನಡ ಶಾಲೆಗೆ ಬಂದಿದ್ದೇನೆ ಗುರುಗಳೇ ಅನ್ನೋ. ಹೊಸ ಪ್ರಿನ್ಸಿಪಾಲ್ ಬಂದ ಅಂತೇಳಿ ಎದ್ದು ನಿಂತು ನಮಸ್ತೆ ಪ್ರಿನ್ಸಿಪಾಲ್ರೇ ಅಂತ ಎದ್ದು ನಿಂತ್ಬಿಟ್ಟಿವಿ. ಗಾಬರಿ ಬಿಟ್ಟು ಯಾರಿಗೂ ಚಡ್ಡಿ ಇಲ್ರಿ. ಮೈಸೂರವ ಬೀಯಿಂಗ್ ಎ 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್, ನಿಮ್ಗೆ ಚಡ್ಡಿ ಇಲ್ವಾ? ಇಲ್ಲ ಸರ್. ಆಮೇಲೆ ಎದ್ದು ನಿಂತರು ಸಾಕ್ರಿ, ಅವ ಗಾಬರಿ ಆಗಕತ್ತಿರ್ಬೇಕು. ಮನೆಗೆ ಹೋಗ್ರಿ, ಚಡ್ಡಿ ಹಾಕ್ಕೊಂಬರ್ರಿ ಅಂತ ಕಳಿಸಿದ್ರಿ ಎಲ್ಲರೂ. ಮನೆಗೆ ಹೋಗ್ರಿ, ಚಡ್ಡಿ ಕೇಳ್ತಾರೆ ರೋಸ್ ಮನೆಗೆ ಹೋಗಿ. ಊರಾಗ ದೊಡ್ಡ ಕ್ರಾಂತಿ. ಯಾವನ ಪ್ರಿನ್ಸಿಪಾಲ್ ಅಂತೇಳಿ ಚಡ್ಡಿಕ್ಕೆ ಮಾತು ಕಳಿಸ್ಯಾರ. ಬರೀಲ್ಲ ನೋಡೋಣ ಅವನು ಯಾರು. ಬಂದರೆ ಹೊಸ ಮಂದಿ ಬಡಿಗೆ ಸಲಿಗೆ ಇದು ಪಾಪ ಸೂರ್ಯರು ಬಂದು ಹೇಳಿ ಏನು ಬೇಕಾಗಿತ್ತು, ನಿಮ್ಮ ಮಕ್ಕಳು ಮನೆ ಕಳಿಸಿದ್ದೀನಿ ಬಂದ್ರೆ ನಾವು ಬಂದೀವಪ್ಪ, ಚಡ್ಡಿ ಹಾಕ್ಯಂಬ ಅಂತ ಕಳಿಸಿದ್ದೀನಿ. ಇರೋದೇ 2 ಚಡ್ಡಿ. ಒಂದದು ಉಗಾದಿಗೆ, ಇನ್ನೊಂದು ಕುರುಗೋಡು ಬಸವೇಶ್ವರ ಜಾತ್ರೆಗೆ. 2ಕ್ಕೆ ಇಟ್ಟಿವಿ ನಾವು. ಉಳ್ಕಿಟ್ಟ ಟೈಮಿಗೆಲ್ಲ ಚಡ್ಡಿ ಎದಕ್ಕೆ ಹಾಕ್ಬೇಕು? ಅವ್ರ ಚಡ್ಡಿ ಚಡ್ಡಿ ಮೇಲೆ ನಿನ್ನ ಕಣ್ಣು ಯಾಕಪ್ಪ? ಕೂತ್ರು ವಿದ್ಯೆ ಬರಂಗಿಲ್ಲ, ನೀ ಚಡ್ಡಿ ಕಳಿದ್ರು ವಿದ್ಯೆ ಕಳ್ಸಂಗಿಲ್ಲ ನೀನು. ಅವ ಗಾಬರಿ ಆಗಿಬಿಟ್ಟ. ಅವ್ರಿಗೆ 5 ವರ್ಷ ಚಡ್ಡಿ ಇಲ್ಲ ಅಂದ್ರೆ ಹೆಂಗೆ? ಇಲ್ಲ, ಇರೋದೇ 2 ಚಡ್ಡಿ, ಜಾತ್ರೆಗೆ ಇಟ್ಕೊಂಡಿವಿ ಅವ್ರು. ಹಾಗಾದ್ರೆ ಏನು ಚಡ್ಡಿ ಹೊಲಿಸ್ಬೇಕು ನಾವು? ಅವನು ಅವತ್ತಿನಿಂದ ಶಾಲೆ ಒಳಗೆ ಬಂದ್ರೆ ಹುಡುಗರು ಬಂದಿದ್ದೇನೆ ಗುರುಗಳೇ ಅಂತ ಹೇಳ್ತಿದ್ರಲ್ಲ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ನೀವು ಕೂತ್ಕೊಂಡೇ ನಮಸ್ಕಾರ ಮಾಡಿ, ಕೂತ್ಕೊಂಡೇ ಎಸ್ ಸರ್ ಅಂದ್ರಿ, ಮಲಗಿದ್ರೂ ಚಿಂತೆ ಇಲ್ಲ, ಎದ್ದು ಮಾತ್ರ ನಿಲ್ಲಬೇಡ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದಿನಾಂಕ
ಪ್ರೇಕ್ಷಕರನ್ನ ನಕ್ಕು ನಲಿಸಿದ ಗಂಗಾವತಿ ಪ್ರಾಣೇಶ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.